ಗಮನಿಸಿರ್ಬೋದು ಬಾಯ್ಸ್ ವರ್ಸಸ್ ಗರ್ಲ್ಸ್ ನಲ್ಲಿ ಹನುಮಂತು ಕಾಣಿಸ್ಕೋತಾ ಇಲ್ಲ. ಯಾತಕ್ಕಾಗಿ ಕಾಣಿಸ್ಕೋತಾ ಇಲ್ಲ ಅಂದ್ರೆ ಸಾಕಷ್ಟು ಜನರಿಗೂ ಕೂಡ ಡೌಟ್ ಶುರುವಾಗಿದೆ, ಗೊಂದಲಗಳು ಕೂಡ ಶುರುವಾಗಿದೆ. ತುಂಬಾ ಅದ್ಭುತವಾದಂತ ಪ್ಲೇಯರ್ ಅಂತಾನೆ ಹೇಳ್ಬೋದು ಹನುಮಂತ ಚೆನ್ನಾಗಿ ಕೂಡ ಆಟ ಆಡ್ತಾ ಇದ್ರು. ಸೊ ಚೆನ್ನಾಗಿಯೂ ಕೂಡ ಗ್ರ್ಯಾಂಡ್ ಎಂಟ್ರಿ ಕೂಡ ಕೊಟ್ಟಿದ್ರು. ಬಟ್ ಏನಾಯ್ತು ಅಂದ್ರೆ ಹನುಮಂತು ಲಾಸ್ಟ್ ವೀಕ್ ನಲ್ಲಿ ಕಾಣಿಸ್ಕೊಂಡಿಲ್ಲ. ಈ ವೀಕ್ ಕಾಣಿಸ್ಕೋತಾರ ಇಲ್ವೋ ಗೊತ್ತಿಲ್ಲ, ಅಂದ್ರೆ ಇವತ್ತು ಮತ್ತೆ ನಾಳೆ ಕೂಡ ಬರುತ್ತಲ್ಲ ಇದರಲ್ಲಿ ಕೂಡ ಕಾಣಿಸ್ಕೋತಾರೆ ಇಲ್ಲ ಗೊತ್ತಿಲ್ಲ. ಸುದೀಪ್ ಸರ್ ಅವರು ಕೂಡ ಕಾಲ್ ಮಾಡಿ ಮಾತನಾಡಿಸ್ತಾರೆ, ಏನಾಯ್ತು ಯಾಕೆ ಕಾಣಿಸ್ಕೋತಿಲ್ಲ ಅಂತೆಲ್ಲ ಕೂಡ ಮಾತನಾಡಿಸಿ ಯೋಗಕ್ಷೇಮವನ್ನು ಕೂಡ ವಿಚಾರಿಸಿದ್ದಾರೆ. ಹನುಮಂತು ಬಂದ್ರೆ ಒಂದ್ ಒಳ್ಳೆ ರೇಟಿಂಗ್ TRP ಕೂಡ ಸಿಗುತ್ತೆ, ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಬಟ್ ಏನಾಗುತ್ತೋ ಗೊತ್ತಿಲ್ಲ, ಹನುಮಂತು ಬರ್ಬೇಕು, ಹನುಮಂತು ಶೋನ್ಲೆ ಭಾಗಿಯಾಗಬೇಕು ಅಂತ ಎಲ್ಲರ ಒಂದು ಆಸೆ. ಹನುಮಂತು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ, ಕಾಮಿಡಿ ಆಗಿರ್ಬೋದು, ಹಾಡನ್ನು ಕೂಡ ತುಂಬಾ ಚೆನ್ನಾಗಿ ಹೇಳ್ತಾರೆ. ತಾರಮ್ಮ ಮತ್ತೆ ಶ್ರುತಿ ಅವ್ರಿಗೂ ಕೂಡ ಬಹಳಷ್ಟು ಇಷ್ಟ ಆಗ್ಬಿಡಿತ್ತು. ಮತ್ತೆ ಅನುಪಮ ಅವರು ಕೂಡ ತುಂಬಾ ಚೆನ್ನಾಗಿ ಹನುಮಂತನನ್ನ ಕೂಡ ಮೆಚ್ಕೊಂಡಿದ್ರು, ಹೊಗಳಿದ್ರು. ಬಟ್ ಯಾಕೆ ಬಂದಿಲ್ಲ ಹನುಮಂತು ಅಂತ ಎಲ್ರಿಗೂ ಕೂಡ ಒಂದು ಗೊಂದಲ. ಹನುಮಂತು ಬರ್ಲೇಬೇಕು, ಶೋ ನಲ್ಲಿ ಪಾರ್ಟಿಸಿಪೆಂಟ್ ಆಗಿ ಕಾಣಿಸ್ಕೊಳ್ಬೇಕು. ದೋಸ್ತ ಅಂತ ಕರೆಯಲ್ಪಡುವಂತ ಧನರಾಜ್ ಅವರು ಕೂಡ ಮಿಸ್ ಮಾಡ್ಕೊಳ್ತಿದ್ದಾರೆ. ಸುದೀಪ್ ಸರ್ ಅವರು ಕೂಡ ಕಾಲ್ ಮಾಡಿದ್ದಾರೆ, ಮಾತನಾಡಿಸಿದ್ದಾರೆ, ಯೋಗಕ್ಷೇಮ ಕೂಡ ವಿಚಾರಿಸಿದ್ದಾರೆ. ಹನುಮಂತು ನಿಜಕ್ಕೂ ಕೂಡ ಬರ್ತಾರೋ ಇಲ್ವೋ ಇವತ್ತು ಮತ್ತೆ ನಾಳೆ ಗೊತ್ತಾಗುತ್ತೆ. ಇನ್ ಕೇಸ್ ಇವತ್ತು ನಾಳೆ ಕಾಣಿಸ್ಕೊಳ್ಳಿಲ್ಲ ಅಂದ್ರೆ ಅವ್ರು ಕಂಪ್ಲೀಟ್ ಆಗಿ ಶೋ ಇಂದ ವಾಕೌಟ್ ಆಗಿದ್ದಾರೆ ಎಂಬ ಅರ್ಥ. ಯಾಕಂದ್ರೆ ಏನಾಗಿ ಬೇರೆ ಒಂದು ಕೆಲಸ ಆಗಿರ್ಬೋದು, ಬೇರೆ ಏನಾದ್ರು ಪ್ರಾಜೆಕ್ಟ್ ಆಗಿರ್ಬೋದು. ಸೊ ಹೀಗಾಗಿ ಅವರು ಬಿಟ್ಟಿರುವಂತ ಚಾನ್ಸಸ್ ಇದೆ, ಬಟ್ ಕಂಟಿನ್ಯೂ ಮಾಡಬಹುದು. ನೋಡೋಣ ಏನಾಗುತ್ತೆ ಅಂತ. ಬರ್ಬೇಕಾ ಬಿಡುವಂತ